ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸ್ಕೂಲ್ ಯೂನಿಫಾರ್ಮ್ದು ಹಾಫ್ ಪ್ಯಾಂಟ್ ಅನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ತುಂಬಾ ಜನ ಕಮೆಂಟ್ ಮಾಡ್ತಿದ್ರು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಇದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ ಹೊಸದಾಗಿ ಏನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ನಿಮ್ಗೆ ಇಲ್ಲಿ ಒಂದು ಡಯಾಗ್ರಾಮ್ ಕಾಣ್ತಿದೆ ಅನ್ಕೊಂಡಿದ್ದೀನಿ. ಸೊಂಟ ಅಳತೆ ಬಂದು 30 ಇಂಚ್ ಇದೆ. ಹಾಗೆ ಟೋಟಲ್ ಲೆಂತ್ ಬಂದು 15 ಇಂಚು ಲೆಂತ್. ಹಾಗೆ ಕೆಳಗಡೆ ನೋಡಿ, ಇದು ಬಾಟಮ್ ಫಿಟ್ಟಿಂಗ್ ಒಂದು 16 ಇಂಚ್ ಇದೆ. ಇಲ್ಲಿ ಲೂಸ್ ಬಂದು 21 ಇಂಚು ರೌಂಡ್. ಈ ಮೆಜರ್ಮೆಂಟ್ ಅನ್ನು ನೋಡ್ಕೊಂಡ್ರೆ ಸಾಕು. ನೋಡಿ, ಈ ಮೆಜರ್ಮೆಂಟ್ ಗೆ ನಾನು ಯಾವ ರೀತಿ ಇಟ್ ಕಟ್ ಮಾಡ್ತೀನಿ ಅನ್ನೋದು ನೀವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 2 ಪೀಸು ನಾನು ಒಂದೇ ಸೈಡ್ ಹಾಕೊಂಡಿದ್ದೀನಿ. ಇದು ಅರ್ಧ ಮೀಟರ್ ಪ್ಯಾಂಟ್ ಬಟ್ಟೆ. ಟೋಟಲ್ ನಮ್ಗೆ ನಿಮ್ದು ಯಾವುದೇ ಮೆಜರ್ಮೆಂಟ್ ಆಗಲಿ, ನೀವು ಮೆಜರ್ಮೆಂಟ್ ಆಗತ್ತಲ್ಲ ಮೆಥಡ್ ಅನ್ನ ಇದನ್ನು ಫಾಲೋ ಮಾಡಿ. ಈ ಮೆಜರ್ಮೆಂಟ್ ಬಂದು ನಿಮ್ದಲ್ಲಿ ಚೇಂಜಸ್ ಇರ್ಬೋದು, ನೀವು ಆ ರೀತಿನೇ ಕಟ್ ಮಾಡಿ. ಓಕೆ. ನೋಡಿ, ಇವಾಗ 15 ಇಂಚು ಟೋಟಲ್ ಲೆಂತ್ ಇದೆ. ನಮಗೆ ಬೆಲ್ಟ್ ಬಂದು 1.5 ಇಂಚ್ ಬರುತ್ತೆ. ನೋಡಿ, ಬೆಲ್ಟ್ 15 ಇಂಚಲ್ಲಿ ನಾವು 1.5 ಇಂಚು ಲೆಸ್ ಮಾಡ್ಕೋಬೇಕು. ಅಲ್ಲಿಗೆ ಟೋಟಲ್ ಎಷ್ಟು ಉಳಿತೆ? 13.5 ಉಳಿತೆ. ನೋಡಿ, 13.5ಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 13.5ಗೆ ಇಲ್ಲಿ ನಮಗೆ ಮೇಲ್ಗಡೆಗೆ ಮಾರ್ಜಿನ್ ಬೇಕು, ಸ್ಟಿಚಿಂಗ್ ಮಾರ್ಜಿನ್. ಹಂಗಾಗಿ 14 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಹಾಫ್ ಇಂಚು ಮಾರ್ಜಿನ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 14 ಇಂಚು. ನೋಡಿ, ಇದು ಕೂಡ 14 ಇಂಚು. ಕೆಳಗಡೆ ಪಟ್ಟಿ ಬರುತ್ತಲ್ಲ, ಅದಕ್ಕೆ 2 ಇಂಚು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 2 ಇಂಚು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ನಿಮಗೆ ಲೂಸ್ ಅಂತ ಹೇಳಿದೆ ನಾನು. ಇಲ್ಲಿ ಲೂಸಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಿ ನಾವು, ಅದ್ರ ಪ್ರಕಾರ ನಾವು ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಬರುತ್ತೆ. ಇಲ್ಲಿ ರೌಂಡ್ ಶೇಪಲ್ಲಿ ನಿಮಗೆ ಗೊತ್ತಾಗುತ್ತೆ ಕಟಿಂಗಲ್ಲಿ. ಇಲ್ಲಿ ಬಂದು ಲೂಸು 21 ಇಂಚ್ ಇದೆ. 21 ಇಂಚು. ಹಾಗೆ ಸೀಟ್ ಬಂದು ನಾನು 8.5 ಇಟ್ಟು ಸಾಕು. ಯಾಕಂದ್ರೆ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ಫ್ರೀ ಇರುತ್ತೆ. 8.5ಗೆ ನಾವು ಸೀಟ್ ಡೌನಿಂಗ್ ಅನ್ನ 8.5 ಇಟ್ಟು ಅಥವಾ 8.5 9 ಇಂಚ್ ಇಟ್ಟು ನಡೆಯುತ್ತೆ. ಯಾಕಂದ್ರೆ ಫ್ರೀ ಸೈಜ್ ಇರುತ್ತೆ ಇದು ಯೂನಿಫಾರ್ಮು. ಹಾಗಾಗಿ ಯಾಕಂದ್ರೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಬೇಕಾಗಿಲ್ಲ. ಇವಾಗ ಬಂದು ಇಲ್ಲಿ ಲೂಸ್ 21 ಇಂಚ್ ಇದೆ. ಅಂದ್ರೆ 21 ಅರ್ಧ ಒಂದು 10.5 ಆಗುತ್ತೆ. ನೋಡಿ, ಇಲ್ಲಿ 10.5ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ 10.5ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನೋಡಿ, ನಾನು ಅಂಚಿಂದನೇ ಲೆಕ್ಕ ತಗೊಂಡಿದ್ದೀನಿ. ಇಲ್ಲಿ ಕಟ್ ಆಗುತ್ತೆ ಅಂಚಿದ. ಹಾಗಾಗಿ 10.5 ಇಲ್ಲಿಂದ 10.5ಗೆ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ಇದು ಲೂಸು. ಟೋಟಲ್ ಲೂಸ್ಗೆ ಒಂದು ನೀವು ಲೈನ್ ಹಾಕೊಂಡ್ಬಿಡಿತಾರೆ. ಇದು ಟೋಟಲ್ ಲೂಸು, ಇದು ಲೆಂತ್ 15 ಇಂಚು ಲೆಂತ್ ಇದೆ, 21 ಇಂಚು ಲೂಸ್ ಇದೆ. ಇಲ್ಲಿ ಕೆಳಗಡೆ 16 ಇಂಚ್ ಬರುತ್ತೆ. ನೋಡಿ, ಬಾಟಮ್ 16 ಇಂಚ್ ಬರುತ್ತೆ. 16 ಬಂದು 8 ಆಗುತ್ತೆ. ಇಲ್ಲಿ ನಾವು ಮಾರ್ಜಿನ್ ಅನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಕೆಳಗಡೆ ಇಲ್ಲಿ. ಯಾಕಂದ್ರೆ ಬ್ಯಾಕ್ ಸೈಡ್ ನಾವು ಮಾರ್ಜಿನ್ ಅನ್ನ ಆ್ಯಡ್ ಮಾಡ್ತೀವಿ. ಟೋಟಲ್ ನಾವು 8 ಇಂಚ್ ಇದ್ರೆ 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇದನ್ನ ಇಲ್ಲಿಗೆ ಒಂದು ಸೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಕ್ರಾಸಲ್ಲಿ ಲೈನ್ ಹಾಕೋಬೇಕು. ನೋಡಿ, ಇದು ಕೆಳಗಡೆ ಪಟ್ಟಿ, ಬಾಟಮ್ ಪಟ್ಟಿ ಇರ್ತೈತೆ ಅನ್ಕೊಂಡಿದ್ದೀನಿ. ಇದಕ್ಕೆ ನೀವು ಮಾರ್ಜಿನ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಬ್ಯಾಕ್ ಪಾರ್ಟಲ್ಲಿ ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ. ಕರೆಕ್ಟಾಗಿ ನಮಗೆ 8 16 ಇಂಚ್ ಉಳಿದ್ರೆ ಸಾಕು. ಇದು 21 ಇದೆ. ಹಾಗೆ ನೋಡಿ, ಇಲ್ಲಿ ಕ್ರಾಸಲ್ಲಿ ಫ್ರಂಟ್ ಪಾರ್ಟಲ್ಲಿ 1/2 ಇಂಚು ಈ ರೀತಿ ನೀವು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದು ಎಷ್ಟು ಇಟ್ಟಿದ್ದೀವಿ ನಾವು? 10.5 ಇಟ್ಟಿದ್ದೀವಿ. 10.5 ಅರ್ಧ ಬಂದು ಎಷ್ಟಾಗುತ್ತೆ? 5 ಕಾಲಾಗುತ್ತೆ. ನೋಡಿ, 5 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೊಂದು ನಮಗೆ ಏನು ಬರುತ್ತೆ? ಇಲ್ಲಿ ಪ್ಲೇಟ್ಸ್ ಬರುತ್ತೆ ನೋಡಿ, ಇನ್ನೊಂದು. ಹಾಗಾಗಿ ಇದು ಸೆಂಟ್ರಲ್ ಲೈನು. ಪ್ಯಾಂಟಿಗೆಲ್ಲ ಇದೇ ರೀತಿ ಕಟ್ ಮಾಡ್ತೀವಿ ನಾವು. ಇದನ್ನು ನಾವು 1 ಇಂಚ್ ಇಟ್ಟರೆ ಸಾಕು. ಒಂದು ಸಿಂಗಲ್ ಡಾಟ್ ಇಟ್ಟರೆ ಸಾಕು, ಸಿಂಗಲ್ ಪ್ಲೇಟ್ ಅನ್ನು ಇಟ್ಟರೆ ಸಾಕು. ಹಾಗಾಗಿ ಇಲ್ಲಿ 1 ಇಂಚು ಅದನ್ನ ಟೋಟಲ್ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸೊಂಟದ ಅಳತೆ ಎಷ್ಟಿದೆ? ಸೊಂಟದ ಅಳತೆ ಬಂದು ನಮಗೆ 30 ಇಂಚ್ ಇದೆ. 30 ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 7.5 ಬರುತ್ತೆ. ನೋಡಿ, 7.5. ಇಲ್ಲಿ ನೀವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆ್ಯಡ್ ಮಾಡಿ. 7.5 ಪ್ಲಸ್ಸು 1 ಇಂಚ್ ಸೇರಿಸಿದಾಗ ನಮಗೆ ಎಷ್ಟಾಗುತ್ತೆ? 8.5 ಆಗುತ್ತೆ. ನಾವಿಲ್ಲಿ ಪ್ಲೇಟ್ಗೆ 1 ಇಂಚ್ ಕೊಟ್ಕೋಬೇಕು. ನೋಡಿ, ಇಲ್ಲಿ 7.5 30 ಆಗುತ್ತೆ. 7.5 ಸೊಂಟ ಸೈಜು. ಹಾಗೆ ನಮಗೆ ಮಾರ್ಜಿನ್ ಬಂದು ಸ್ಟಿಚಿಂಗ್ ಮಾರ್ಜಿನ್ ಅನ್ನ 3/4 ಇಂಚ್ ಬಿಟ್ಟು ಸಾಕು. ನೋಡಿ, 7.5 ಅಲ್ಲಿಗೆ 3/4 ಇಂಚ್ ಆ್ಯಡ್ ಮಾಡಿದ್ರೆ 8 ಕಾಲಾಗುತ್ತೆ. 9/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು 1 ಇಂಚು ನಮಗಿಲ್ಲಿ ಪ್ಲೇಟಿಗೋಸ್ಕರ. ಪ್ಲೇಟ್ ಬರಲಿಲ್ಲ ಅಂದ್ರೆ ನಡೆಯುತ್ತೆ, ಬಟ್ ಲೂಸ್ ಇದ್ರೆ ಬರುತ್ತೆ. ನೋಡಿ, ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಒಂದು ಸೇಪ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಸೀಟು ಜಾಸ್ತಿ ಆಯಿತು, ಬಟ್ ಇದು ಫ್ರೀ ಸೈಜ್ ಇರೋದ್ರಿಂದ ಸೀಟ್ ಜಾಸ್ತಿನೇ ಇಡಬೇಕು. ನಾವು ಪ್ಯಾಂಟ್ ಪ್ರಕಾರ ಇಡಕ್ಕೆ ಬರಲ್ಲ. ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಇನ್ನು ಪಾಕೆಟ್ ಮಾರ್ಕಿಂಗ್ ಮಾಡೋದಾದರೆ ನೋಡಿ, ಇಲ್ಲಿಂದ ನಾವು 1 ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ
ನಾವು 5.5 ಇಟ್ಟರೆ ಸಾಕು ನೋಡಿ. ಈ ತರ ಬಂದಾಗ ಟೇಪಲ್ಲಿ 5.5 ಇಟ್ಟರೆ ಸಾಕು. 5.5 ಅಥವಾ 5 ಇಂಚ್ ಇಟ್ಟರು ಕೂಡ ನಡೆಯುತ್ತೆ ಸಣ್ಣ ಮಕ್ಕಳದಾದ್ರೆ. ಅದು ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಯಾವ ಸೈಜ್ ಇದಾರೆ ಅಂತೇಳಿ. ಇದು ನಮಗೆ ಫ್ರಂಟ್ ಪಾಕೆಟ್ ನೋಡಿ. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟ್, ಹಾಫ್ ಪ್ಯಾಂಟ್ನ ಫ್ರಂಟ್ ಪಾರ್ಟ್. ಹಾಗೆ ಕಟ್ ಮಾಡೋಣ ಇವಾಗ. ನೋಡಿ ಇಲ್ಲಿ ನಮಗೆ 1 ಇಂಚು ಫ್ಲೇಟ್ ಬರುತ್ತೆ. ಫ್ಲೇಟನ್ನು ಯಾವ ರೀತಿ ಹಿಡಿಬೇಕಂದ್ರೆ ನೋಡಿ, ಇಲ್ಲಿಂದ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಪಾಕೆಟ್ ಸೈಡು ನಮಗೆ ಬರಬೇಕು ಪ್ಲೇಟು. ನೋಡಿ ಇಲ್ಲಿ ಇದನ್ನು ಸೆಂಟ್ರಲ್ಲಿ ಈ ರೀತಿ ಇಟ್ಕೊಂಡು ಈ ರೀತಿ ನಾವು ಇಲ್ಲಿ ನೋಡಿ ಇಲ್ಲಿ ನಾವೊಂದು ಪ್ಲೇಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಇವಾಗ ಬಂದು ನೋಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ. ನೋಡಿ, ಏನಾದರೂ ನಿಮಗೆ ಹಾಫ್ ಪ್ಯಾಂಟ್ ಬಗ್ಗೆ ಡೀಟೇಲ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋ ಅಷ್ಟೇ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ನೋಡಿ, ಈಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿಕ್ಕೆ ನೋಡಿ ಇಲ್ಲಿ ಕಂಟಿನ್ಯೂ ಪಾರ್ಟಲ್ಲಿ ನಾನು ತಗೊಂಡಿದ್ದೀನಿ. ನಿಮ್ಗೆ ಗೊತ್ತಾಯ್ತು ಅನ್ಕೊಂಡು, ಯಾಕಂದ್ರೆ ಇದರಲ್ಲಿ ವೇಸ್ಟ್ ಮಾಡೋಂಗಿಲ್ಲ. ಇದು ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ಜಾಸ್ತಿ ಕೊಟ್ಟಿರಲ್ಲ, ಕಡಿಮೆ ಕೊಟ್ಟಿರ್ತಾರೆ. ನೋಡಿ ಕರೆಕ್ಟಾಗಿ ಹಾಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟು. ಇವಾಗ ಬಂದು ಈ ಲೈನನ್ನು ನಾವು ಕಂಟಿನ್ಯೂ ಮಾಡೋಣ. ಈ ಲೈನ್ ಕೂಡ ನಾವು ಕಂಟಿನ್ಯೂ ಆಗಿ ಹಾಕೋಣ. ನೋಡಿ ಇಲ್ಲಿ ಅಷ್ಟೇ, ಇದು ಹಾಫ್ ಇಂಚು ನಾವು ಫ್ರಂಟ್ ಪಾರ್ಟಲ್ಲಿ ಕ್ರಾಸ್ ಇಟ್ಟಿದ್ದೀವಿ. ಇವಾಗ ಬಂದು ಇಲ್ಲಿ ನೋಡಿ ಕ್ರಾಸನ್ನು ಬಂದು ನಾವು ಇಲ್ಲಿ 1 ಇಂಚ್ ಇಡೋಣ ಎಕ್ಸ್ಟ್ರಾ. ಇದು ನಾವು ಪ್ಯಾಂಟಿಗೆಲ್ಲ 2 ಇಂಚ್ವರೆಗೂ ಇಡ್ತೀವಿ, ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ 1 ಇಂಚು ಜಾಸ್ತಿ ಇಟ್ಟಿದ್ದೀನಿ ಇಲ್ಲಿ, ಅಂದರೆ ಇಲ್ಲಿಂದ ಟೋಟಲ್ 1.5 ಆಗುತ್ತೆ ಇದು. ನೋಡಿ, ಇದು ಮೇಲ್ಗಡೆಗೆ ಕ್ರಾಸ್ ಇರ್ಬೇಕು ಈ ರೀತಿ ಬ್ಯಾಕ್ ಸೈಡು, ಹಾಗಾದರೆ ಫಿಟ್ಟಿಂಗ್ ನಮಗೆ ಪರ್ಫೆಕ್ಟಾಗಿ ಕೂರುತ್ತೆ. ಓಕೆ, ಹಾಗೆ ನೋಡಿ ಇಲ್ಲಿ ಮಾರ್ಜಿನ್ ಬಂದು 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಅದು ಎಕ್ಸ್ಟ್ರಾ 1.25 ಇಟ್ಟರು ಕೂಡ ನಡೆಯುತ್ತೆ. ಇಲ್ಲಿ ಕೂಡ 1.25 ಇಂಚು ಪ್ಲಸ್ 1 ಇಂಚು ನೀವು ಲೂಸಿಂಗನ್ನು ಕೊಟ್ಕೋಬೋದು. ಬೇಕಂದರೆ ಪ್ಯಾಡ್ ಅಂದರೆ ನೀವು ಹಾಗೆ ಇದು ಮಾಡ್ಬೋದು. ನಾನು ಇದಕ್ಕೆ ಲೂಸಿಂಗನ್ನು ಕೊಡ್ತೀನಿ. ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಇಲ್ಲಿ ಸ್ವಂತ ಸೈಜ್ ಎಷ್ಟಿದೆ? 7.5 ಇದೆ. ಒಂದು ಸೈಡು ನಾವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿ 7.5 ಅಂದರೆ 30 ಇದೆ. 34 ಡಿವೈಡ್ ಮಾಡಿದ್ರೆ ನಮ್ಗೆ 7.5 ಬರುತ್ತೆ. ನೋಡಿ ಇಲ್ಲಿ 7.5ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. 1 ಇಂಚು ನಮಗೆ ಡಾಟ್ ಬೇಕು ಬ್ಯಾಕ್ ಸೈಡು, 1 ಇಂಚ್ ಡಾಟಿಗೆ. ಹಾಗೆ ನೋಡಿ ಇಲ್ಲಿ ಡಾಟಿಗೆ ನಾನು ಟೋಟಲ್ ಇದು ಫಿಟ್ಟಿಂಗ್ ಆಯಿತು. ನೋಡಿ ಇದನ್ನು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೋಬೋದು ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಸ್ಕೇರ್ ಇಟ್ಟರೆ ನಿಮಗೆ ಲೈನ್ಸು ನಮಗೆ ಹಿಪ್ಪು ಅಳತೆ ಮಾಡೋ ಅವಶ್ಯಕತೆಯೇ ಇಲ್ಲ. ನೋಡಿ, ಇದು ನಮಗೆ ಸ್ಟಿಚಿಂಗ್ ಲೈನು, ನೆನಪಿರಲಿ, ಇದು ಸ್ಟಿಚಿಂಗ್ ಲೈನು ನಮಗೆ. ಇದ್ರ ನಂತರ ನಾವು ಮಾರ್ಜಿನನ್ನು ತಗೋಬೇಕು. ನೋಡಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇದ್ರ ನಂತರ ನಾವು ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬೇಕೋ ಸ್ಟಿಚಿಂಗ್ ಮಾರ್ಜಿನನ್ನು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟನ್ನು ತಗೊಳ್ಳಿ. ಇದು ನಮಗೆ ಕಟಿಂಗು. ಎರಡು ಇಂಚು ಬೇಕಾದ್ರೆ 2 ಇಂಚು, ಬೇಡ ಅಂದರೆ ನಿಮಗೆ ಹಾಗೆ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಬೋದು. ಇದ್ರೆ ಮತ್ತೆ ಲೂಸ್ ಮಾಡ್ಬೋದು. ನೋಡಿ, ಇದು ಫ್ರಂಟ್ ಪಾರ್ಟು, ಹಾಗೆ ಇದು ಬ್ಯಾಕ್ ಪಾರ್ಟು. ಹಾಗೆ ನಾವು ಬೇಕಾದ್ರೆ ಕ್ಯಾನ್ವೇಸನ್ನು ಕೂಡ ಹಾಕ್ಬೋದು. ಕ್ಯಾನ್ವೇಸ್ ಇಲ್ದಂಗೂ ಕೂಡ ನಾವು ಸ್ಟಿಚ್ ಮಾಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಾಂದರೆ ಬ್ಯಾಕ್ ಸೈಡ್ ಬಂದು ನಾವು ಏನು ಹಾಕ್ಬೋದು, ಎಲೆಕ್ಟ್ರಿಕ್ ಹಾಕಿ ಕೂಡ ಸ್ಟಿಚ್ ಮಾಡ್ಬೋದು. ನಿಮ್ಗೆ ಯಾವ ಥರ ಸ್ಟಿಚಿಂಗ್ ಬೇಕು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕಡೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಥ್ಯಾಂಕ್ಸ್.